ವೇಣೂರಿನ ಗೋಳಿ ಅಂಗಡಿಯಲ್ಲಿ ನಡೆದಿರುವಂತಹ ಪಟಾಕಿ ಸ್ಫೋಟದ ಬಗ್ಗೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು. ಈ ಸ್ಫೋಟ ನಡೆದ ಸ್ಥಳದಿಂದ 2 ಕಿಲೋಮೀಟರ್ ಸುತ್ತ ಕಂಪಿಸಿದೆ ಭೂಮಿ. 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಮನೆಗಳು ಕೂಡ ಜಖಂ ಆಗಿದೆ. ಸ್ಫೋಟವಾದ ಸ್ಥಳದಲ್ಲಿ ಬಾಂಬ್ ಮಾದರಿಯ ವಸ್ತು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. 5 ಬಾರಿ ಸ್ಫೋಟಗೊಂಡ ದೊಡ್ಡ ಗಾತ್ರದ ವಸ್ತುಗಳಿವು. ತೀವ್ರ ಅನುಮಾನವನ್ನ ಮೂಡಿಸ್ತಾ ಇರುವಂತಹ ಪಟಾಕಿ ಸ್ಫೋಟ ಕೇಸ್ ಇದು. ಸ್ಥಳಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲ್ ಹಾಗೆ ಶಾಸಕ ಹರೀಶ್ ಪೂಂಜಾ ಭೇಟಿಯನ್ನ ಕೊಟ್ಟಿದ್ದಾರೆ. ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಲು ಸಂಸದ ಕಟೀಲ್ ಕೂಡ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಈಗಾಗಲೇ ಸದ್ಯ ಆ ಒಂದು ಸ್ಫೋಟ ಸಂಭವಿಸುವಂತಹ ಸಂದರ್ಭದಲ್ಲಿ ಆ ವಸ್ತು ಪತ್ತೆಯಾಗಿರುವಂಥದ್ದು. ಇದು ಮಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಇದು ಮಂಗಳೂರಿನ ವೇಣೂರಿನ ಗೋಳಿ ಅಂಗಡಿಯಲ್ಲಿ ಸಂಜೆ ಪಟಾಕಿ ಸ್ಫೋಟಗೊಂಡಿರುವಂಥದ್ದು. ಈಗ ಅದಕ್ಕೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು, ಪಟಾಕಿ ಸ್ಫೋಟಗೊಂಡ ಸ್ಥಳದಲ್ಲಿ 2 ಕಿಲೋಮೀಟರ್ ಸುತ್ತ ಭೂಮಿ ಕಂಪಿಸಿದೆ. ಹಾಗಾದ್ರೆ ಅಲ್ಲಿ ಪಟಾಕಿನ ಅಥವಾ ಬೇರೆ ತರ ವಸ್ತುನ ಎನ್ನುವಂತ ಸಂಶಯ ಕೂಡ ಈಗ ಕಾಡ್ತಾ ಇರುವಂತದ್ದು. ಕಾರಣ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿದೆ, ಮನೆಗಳು ಕೂಡ ಜಖಂ ಆಗಿವೆ. ಈಗ ಸ್ಫೋಟವಾದ ಸ್ಥಳದಲ್ಲಿ ಈ ಮಾದರಿಯ ವಸ್ತುಗಳು ಕೂಡ ಪತ್ತೆಯಾಗಿರುವಂತದ್ದು. ಒಂಥರ ಬಾಂಬ್ ತರ ಇದೆ ಅದು. 5 ಬಾರಿ ಸ್ಫೋಟಗೊಂಡಿದೆ, ದೊಡ್ಡ ಗಾತ್ರದ ವಸ್ತುಗಳು. ಇದರಲ್ಲೂ ಕೂಡ ಕಾರ್ಮಿಕರು ಕೂಡ ಸಾವನ್ನಪ್ಪಿದ್ದಾರೆ. 3 ಮಂದಿ ಕಾರ್ಮಿಕರು ಸಾವನ್ನಪ್ಪಿರುವಂಥದ್ದು. ಈಗ ತೀವ್ರ ಅನುಮಾನವನ್ನು ಕೂಡ ಈ ವಸ್ತು ಮೂಡಿಸ್ತಾ ಇರುವಂಥದ್ದು. ಹಾಗಾದ್ರೆ ಈ ವಸ್ತು ಯಾವುದು? ಹಾಗಾದ್ರೆ ಇವತ್ತು ಸುಮಾರು ಒಂದು 5:15 ಕುಕ್ಕೇಡಿ ಈ ಗ್ರಾಮದಲ್ಲಿ ಈ ಸೈಯದ್ ಬಶೀರ್ ಅನ್ನೋರು ಒಂದು 50 ಸೆಂಟ್ ಜಾಗದಲ್ಲಿ ಅವರು ಈ ಪಟಾಕಿ ಕ್ರ್ಯಾಕರ್ಸ್ ಮಾಡಲಿಕ್ಕೆ ಒಂದು ಲೈಸೆನ್ಸ್ ತೊಗೊಂಡಿದ್ದಾರೆ. ಅರೌಂಡ್ 2011-12ನಲ್ಲಿ ತೊಗೊಂಡಿರೋಂಥ ಲೈಸೆನ್ಸ್ 2019ನಲ್ಲಿ ರೆನ್ಯೂ ಆಗಿದೆ. 2024ವರೆಗೂ ಅದು ವ್ಯಾಲಿಡ್ ಇದೆ. 2024 ಮಾರ್ಚ್ವರೆಗೂ ವ್ಯಾಲಿಡ್ ಇರುವಂಥ ಒಂದು ಲೈಸೆನ್ಸ್. ಅದು ಪಟಾಕಿ ಮಾಡಲಿಕ್ಕೆ ಬೇಸ್ಡ್ ಆನ್ ಡಿಮ್ಯಾಂಡ್ ಇವರು ಪಟಾಕಿ ಮಾಡ್ತಿದ್ರು ಅಂತ ನಮ್ಮ ಇನಿಷಿಯಲ್ ಎನ್ಕ್ವೈರಿನಲ್ಲಿ ಗೊತ್ತಾಗಿದೆ. ಅವರು ಯಾರೇ ಕೂಡ ಪಟಾಕಿ ಬೇಕು ಅಂತ ಹೇಳಿ ಆರ್ಡರ್ ಕೊಟ್ಟರೆ ಆ ಆರ್ಡರ್ ಮೇರೆಗೆ ಆ ಪಟಾಕಿ ಮಾಡಿಕೊಡುವಂಥದ್ದು ಈ ಜಾಗದಲ್ಲಿ. ಸೊ ಈ ಮಾಡ್ತಿರ್ಬೇಕಾದ್ರೆ ಒಳಗೆ ಯಾವ ರೀಸನ್ಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಅದು ಫಾರೆನ್ಸಿಕ್ ಟೀಮ್ ಎಲ್ಲ ಬರ್ತಾ ಇದೆ ಈಗ. ಮೊಬೈಲ್ ಫಾರೆನ್ಸಿಕ್ ಟೀಮ್ನವರು ಮತ್ತು ಎಕ್ಸ್ಪ್ಲೋಸಿವ್ಸ್ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪ್ಲೋಸಿವ್ಸ್ ಅವ್ರ ಕಡೆಯಿಂದ ಕೂಡ ಬರ್ತಾ ಇದ್ದಾರೆ. ಅವರೆಲ್ಲ ನೋಡಿ ಫರ್ದರ್ ಡೀಟೇಲ್ಸ್ ಕೊಡ್ತಾರೆ. ಸೊ ಆ ಥರ ಒಂದು ಒಳಗೆ ಬ್ಲಾಸ್ಟ್ ಆಗಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಒಂದ್ ಕಡೆ ಅತ್ತಿಬೆಲೆ ಪ್ರಕರಣ ನೋಡಿದ್ವಿ, ಅಲ್ಲಿಗ ಸಿಐಡಿ ತನಿಖೆಗೆ ಸಿಎಂ ವಹಿಸಿದ್ದಾರೆ. ಆದ್ರೆ ಈ ಪ್ರಕರಣ ಎಲ್ಲ ಒಂದ್ ಕಡೆ ಅನುಮಾನ ಹುಡ್ತಾ ಇರುವಂತದ್ದು, ಅದು ಬಾಂಬ್ ಮಾದರಿ ವಸ್ತು ಕೂಡ ಪತ್ತೆಯಾಗಿರುವಂತದ್ದು. ಈಗಾಗಲೇ ಶಾಸಕರು ಇರಬಹುದು, ಸಂಸದರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಏನು ಹಾಗಾದ್ರೆ ಆ ವಸ್ತು ಏನಾದ್ರೂ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಈಗಾಗಲೇ SP ಹೇಳ್ತಾ ಇದ್ದಾರೆ ಲೈಸೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಆ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ನಿಖೇಶ್, ಈ ಒಂದು ಘಟನೆ ಏನಿರುವಂತದ್ದು ಇದು ಬಹಳಷ್ಟು ಬೆಚ್ಚಿ ಬೀಳಿಸುವ ಪ್ರಕರಣ ಆಗಿರುವಂತದ್ದು. ಅಂದ್ರೆ ಈ ಒಂದು ಹಳ್ಳಿಯಲ್ಲಿ ಈ ರೀತಿಯಾದಂತಹ ಸ್ಫೋಟ ಆಗಿರುವಂತದ್ದು ಬಹಳಷ್ಟು ಅನುಮಾನಕ್ಕೂ ಕೂಡ ಕಾರಣವಾಗಿರುವಂತದ್ದು. ಅಂದ್ರೆ ಈ ಒಂದು ಸ್ಫೋಟ ಆಗಿರುವ ಸ್ಫೋಟದ ತೀವ್ರತೆ ಎಷ್ಟಿದೆ ಎಂದು ಹೇಳಿದ್ರೆ, ಈ ಒಂದು ಸ್ಫೋಟದಲ್ಲಿ 3 ದೇಹ ಛಿದ್ರವಾಗಿ ಸುಮಾರು 1.5 ಎಕರೆಯಷ್ಟು ಜಾಗ ಏನಿದೆ ಅಲ್ಲಿ ಬಿದ್ದಿರುವಂತದ್ದು. ಕೇವಲ 2 ಜನರ ಮೃತದೇಹವನ್ನಷ್ಟೇ ಈಗಾಗಲೇ ಗುರುತು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಿರುವಂತದ್ದು. ಮತ್ತೋರ್ವನ ಮೃತದೇಹ ಈಗ ಪೊಲೀಸರು ಕೂಡ ಹುಡುಕಾಟ ಮಾಡ್ತಿದ್ರೆ. ಅಂದ್ರೆ ಈ ಒಂದು ಘಟನೆಯಲ್ಲಿ ನಡೆದಂತ ವೇಳೆಯಲ್ಲಿ ಈ ಒಂದು ದೊಡ್ಡ ಮಟ್ಟದ ಸ್ಫೋಟ ಆಗಿ ಛಿದ್ರವಾಗಿ ಬೇರೆ ಬೇರೆ ಕಡೆ ಆ ಒಂದು ದೇಹದ ಪಾರ್ಟ್ಸ್ಗಳು ಬಿದ್ದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅನುಮಾನ ಕೂಡ ಹುಟ್ಟು ಹಾಕಿರುವಂತದ್ದು. ಮತ್ತು ಈ ಒಂದು ಘಟನೆ ಆದ ಸ್ಥಳಕ್ಕೆ ಜಿಲ್ಲಾ SP ಅವರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು. ಮತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಅಲ್ಲಿನ ಸ್ಥಳೀಯ ಶಾಸಕರು ಅಂದ್ರೆ ಬೆಳ್ತಂಗಡಿ ಶಾಸಕರಾದಂತಹ ಹರೀಶ್ ಪೂಂಜಾ ಅವರು ಕೂಡ ಭೇಟಿ ನೀಡಿರುವಂತದ್ದು. ಈ ವೇಳೆ ಮಾತಾಡಿದಂತಹ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರೇನಿದ್ದಾರೆ, ಇದು ಬಹಳಷ್ಟು ಅನುಮಾನಕ್ಕೂ ಕೂಡ ಹುಟ್ಟುತ್ತೆ. ಸಮಗ್ರವಾದಂತಹ ತನಿಖೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಘಟನೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಳಕೆಯಾಗಿದೆ, ಇಷ್ಟು ದೊಡ್ಡದ ಸ್ಫೋಟ ಆಗಿದೆ. ಹೀಗಾಗಿ ಈ ಒಂದು ಘಟನೆಯನ್ನು NIA ತನಿಖೆಗೂ ಕೂಡ ಒಳಪಡಿಸಬೇಕು. ಲೈಸೆನ್ಸ್ ಯಾವ ರೀತಿಯಲ್ಲಿ ಕೊಡಲ್ಪಟ್ಟಿದೆ, ಯಾವ ಇಲಾಖೆಯಿಂದ ಲೈಸೆನ್ಸ್ ತಗೊಂಡಿದ್ದಾರೆ, ಎಷ್ಟು ವರ್ಷದಿಂದ ಇಲ್ಲಿ ನಡೀತಾ ಇದೆ, ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಹೇಳಿದ್ರೆ
ಮತ್ತು ಈ ರೀತಿಯ ಸ್ಫೋಟಕಗಳು ನಡೆಯುವಂಥ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ಘಟನೆಗಳಾಗಿರುವಂಥ ಹಿನ್ನೆಲೆಯಲ್ಲಿ ಇದರ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಮತ್ತು ತನಿಖೆಗಳ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಇದನ್ನು ಪೂರ್ಣವಾಗಿ ಒಂದು ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಅದರ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಗಳು ಇದರ ಹಿಂದೆ ಇರತಕ್ಕಂಥದ್ದು ಏನಿದೆ ಅನ್ನುವಂಥದ್ದು ಬಹಿರಂಗ ಆಗಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕೆ ಅವಶ್ಯಕತೆಗಳಿದ್ದಾವೆ. ಅದಕ್ಕೋಸ್ಕರ ಇದನ್ನು ಆಗ್ರಹಿಸ್ತೇನೆ. ಭೇಟಿ ನೀಡಿದಿರಿ, ಅಲ್ಲಿ ಪರಿಸ್ಥಿತಿ ಹೇಗಿದೆ? ಈಗ ಎಲ್ಲ ಪೊಲೀಸರು ಮಹಾಜರು ನಡೆಸ್ತಾ ಇದ್ದಾರೆ. ಘಟನೆ ನೋಡಿದಾಗ ಭೀಕರವಾಗಿ ಕಾಣಿಸುತ್ತೆ. ಮಕ್ಕಳದ್ದೆಲ್ಲ ತನಿಖೆ ಆಗಲಿ ಆನಂತರ ಸರ್, ಈಗ ಬಡವರಿಗೆ ತುಂಬ ಪ್ರಾಬ್ಲಮ್ ಆಗಿದೆ, ಮನೆಯ ಕಡೆ ಎಲ್ಲ ಒಡೆದೋಗಿದೆ. ಅದರ ಬಗ್ಗೆ ಏನಂತ ಬಗ್ಗೆ ಇದು ಪಟಾಕಿ ಸ್ಫೋಟ ಅಥವಾ ಬೇರೆ ಏನಾದರೂ ಇದೆ ಅಂತೇಳಿ ನಿಮಗೆ ಅನುಮಾನ ಕಾಣ್ತದೆ? ಈಗ ಅನುಮಾನಗಳಿದ್ದಾವೆ. ಯಾಕಂದರೆ ಆ ಸ್ಫೋಟದ ಜಾಗವನ್ನು ನೋಡಿದಾಗ ಅದರ ಹಿಂದೆ ಆ ರೀತಿಯಲ್ಲಿ ಹೊಡೆದಿದೆ ಅದು ಮತ್ತು 3 ಜನ ಬಲಿಯಾಗಿದ್ದಾರೆ. ಅದಕ್ಕೋಸ್ಕರ ಅದರ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬೇಕು ಅಂತ ಹೇಳುವಂಥದ್ದು ಮತ್ತು ಆ ಭೀಕರತೆಯನ್ನು ಕಂಡಾಗ, ಅಲ್ಲಿ ಆಗಿರುವಂಥ ಭೀಕರತೆಯನ್ನು ಕಂಡಾಗ ದೊಡ್ಡದಾಗಿರ್ತಕ್ಕಂಥ ಸ್ಫೋಟಕ ವಸ್ತುಗಳಿದ್ದಾವೆ ಅಂತ ಇನ್ನೊಂದು ಪಟಾಕಿ ಒಂದು ದೊಡ್ಡ ರೀತಿಯ ಬಾಂಬ್ ರೀತಿಯಲ್ಲಿ ಕೆಲವು ಒಂದು ವಸ್ತುಗಳು ಪತ್ತೆಯಾಗಿದೆ. ಕೇಳಿದ್ದೇನೆ. ಅದಕ್ಕೆ ದಿನೇಶ್ ಈಗಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ರು. ಸಂಸದರು ಏನ್ ಹೇಳ್ತಾ ಇದ್ದಾರೆ? ಈಗಾಗಲೇ ಸ್ಥಳಕ್ಕೂ ಕೂಡ ಹರೀಶ್ ಪೂಂಜಾ ಕೂಡ ಆಗಮಿಸಿರುವಂತದ್ದು. ಬಟ್ ಏನು ಹಾಗಾದ್ರೆ ಅನುಮಾನ ವ್ಯಕ್ತವಾಗ್ತಾ ಇರುವಂತದ್ದು? ನಿಕೇಶ್, ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ಅನುಮಾನಗಳು ಕೂಡ ವ್ಯಕ್ತವಾಗಿರುವಂತದ್ದು. ಪ್ರಮುಖವಾಗಿ ಅನುಮಾನಕ್ಕೆ ಕಾರಣ ಅಂದ್ರೆ ಒಂದು ಬಾಂಬು ಮಾದರಿಯ 10 ವಸ್ತುಗಳು ಪತ್ತೆಯಾಗಿರ್ಬೋದು. ಅಂದ್ರೆ ಸಾಮಾನ್ಯವಾಗಿ ಇವರು ಅಂದ್ರೆ ಈ ಒಂದು ಕರಾವಳಿಯಲ್ಲಿ ಬಳಸುವಂತಹ ಗರ್ನಲ್ ಆಗಿರ್ಬೋದು ಮತ್ತು ಸುಡು ಮದ್ದುಗಳು, ಸ್ವಾಟ್ಸ್ ಗಳು ಇಂಥದ್ದನ್ನೆಲ್ಲ ತಯಾರಿಕೆ ಮಾಡ್ತಿದ್ರು ಮತ್ತು ಏನಾದ್ರು ಆರ್ಡರ್ ಇದ್ರೆ ಅದಕ್ಕೆ ಪೂರಕವಾಗಿ ತಯಾರಿ ಮಾಡ್ತಿದ್ರು ಅಂತ ಹೇಳಲಾಗ್ತಿದೆ. ಮತ್ತು ಅದಕ್ಕೆ SP ಅವರು ಹೇಳುವ ಪ್ರಕಾರ 2024 ತನಕ ಲೈಸೆನ್ಸ್ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದ ಸ್ಫೋಟಕ್ಕೆ ಯಾವ ರೀತಿಯಾದಂತಹ ವಸ್ತುಗಳನ್ನು ಬಳಸ್ತಿದ್ರು, ಈ ರೀತಿಯಾದಂತಹ ಸಮಗ್ರವಾದಂತಹ ತನಿಖೆ ಮಾಡಬೇಕು, ಇದರ ಹಿಂದೆ ಯಾರಾದ್ರೂ ಇದ್ದಾರ ಅನ್ನುವಂತ ಮೂಲಕ ತನಿಖೆ ಮಾಡಬೇಕು ಅನ್ನುವಂತ ಒತ್ತಾಯಗಳು ಕೂಡ ಬಹಳಷ್ಟು ಕೇಳಿ ಬಂದಿರುವಂತದ್ದು. ಮತ್ತು ಈ ಒಂದು ಘಟನೆಯ ನಂತರ ಅಂದ್ರೆ ಘಟನೆಯ ವೇಳೆ ಆಗ್ಲಿ 2.5 ಕಿಲೋಮೀಟರ್ ದೂರದ ಮನೆಗಳು ಕೂಡ ಬಹಳಷ್ಟು ಆ ಮನೆಗಳ ತಗಡ್ ಶೀಟ್ಗಳೇನಿದೆ ಅದು ಕೂಡ ತುಂಡಾಗಿ ಬಿದ್ದಿರುವಂತದ್ದು. ಹೀಗಾಗಿ ಘಟನೆ ಬಹಳಷ್ಟು ತೀವ್ರವಾಗಿರುವಂತದ್ದು ಮತ್ತು ಕರಾವಳಿಯನ್ನೇ ಕೂಡ ಬೆಚ್ಚಿ ಬೀಳಿಸಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.